ಈಗ ನಮ್ಮ ಗಿರೀಶ್ ಅವ್ರ ಹತ್ರ ಬರೋಣ. ಗಿರೀಶ್ ಅವರೇ, ನಿಮಗೆ ಮೊದಲಿಗೂ ನಮ್ಮ ಸಾಧನೆ ತೆಗೆದುಕೊಳ್ಳೋಕ್ಕಿಂತ ಮೊದಲಿಗೂ ಈಗಲೂ ಏನ್ ವ್ಯತ್ಯಾಸ ಕಾಣ್ತಾ ಇದೆ? ಏನ್ ವ್ಯತ್ಯಾಸ ಆಗಿದೆ? ಜೀವನ ಏನ್ ಅನಿಸ್ತಾ ಇದೆ? ಸ್ವಲ್ಪ ಹೇಳಿ ನೀವು. ಇದು ಆಧ್ಯಾತ್ಮ ಬರಕ್ಕಿನ ಮುಂಚೆ ಆ, ಅಂದ್ರೆ ಬರೀ ಲೌಕಿಕ ಪ್ರಪಂಚ ಇಷ್ಟೇ ಅಂತ ಈ ತರ ಅನ್ಸ್ತಿತ್ತು ನಂಗೆ. ಫಸ್ಟ್ ಲೌಕಿಕ ಪ್ರಪಂಚ ಇಷ್ಟೇ. ಆ, ಇವಾಗ ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ತೀಯ, ಮಧ್ಯಾಹ್ನ ಊಟ ಮಾಡ್ತೀಯ, ಸಾಯಂಕಾಲ ಬಂದು ಮಲ್ಕೊಂತೀಯ. ಹ್ಮ್, ಇನ್ನೇನಪ್ಪ ಶನಿವಾರ ಭಾನುವಾರ ಬಂದ್ರೆ ಫ್ರೆಂಡ್ಗಳ ಜೊತೆ ಹೋಗ್ತೀಯ. ಇದಕ್ಕೋಸ್ಕರ ಏನಕ್ಕೆ ಬದುಕಿರ್ಬೇಕು ಅನ್ಸೋದು ಆ, ಮುಂಚೆ. ಎಲ್ಲ ಮಾಡಾಯ್ತಲ್ಲ, ಇನ್ನೇನಿದೆ ಜೀವನದಲ್ಲಿ ಅಂತ ಅನ್ಸೋದು. ಆ, ಈ ಆಧ್ಯಾತ್ಮದ ಕಡೆ ಬಂದ್ಮೇಲೆ ಬೇರೆದೇ ಇದೆ ಪ್ರಪಂಚ. ಪ್ರಪಂಚ ಬೇರೆದೇ ಇದೆ. ನಾವು ನೋಡಿರೋದು ಎಲ್ಲಾನು ಸುಳ್ಳೆ. ಆ, ಅಲ್ಲಿ ತನಕ ಇಷ್ಟು ಇದು ಜೀವನ ಅಲ್ವೇ ಅಲ್ಲ. ನಾವು ನೋಡಿರೋದು ಬರೀ ದುಡ್ಡುಗೋಸ್ಕರ ದುಡಿಯೋದು, ಅದೊಂದು ದುಡ್ಡುಗೋಸ್ಕರ ಬದುಕಿರೋದು, ದುಡಿಯೋದು, ಅದೊಂದು ಜೀವನನೇ ಅಲ್ಲ ಅನ್ಸ್ಬಿಟ್ಟಿತ್ತು. ಆಮೇಲೆ ಸತ್ಯನೇ ಬೇರೆ ಇದೆ. ಪ್ರಪಂಚದಲ್ಲಿ ಇರೋದು ಬರೀ ಸತ್ಯನೇ ಬೇರೆ. ನಾವು ಬಂದಿರೋದು ಏನಕ್ಕೆ ಅಂತ ತಿಳ್ಕೊಬೇಕು ಫಸ್ಟು. ಅದ ನಾವು ಬಂದಿರೋ ಅದ ಕಡೆ ನಾವು ಗಮನ ಕೊಡ್ಬೇಕು. ಅದಕ್ಕೋಸ್ಕರ ನಾವು ಬಂದಿರೋ ಕೆಲಸ ಮುಗಿಸ್ಕೊಳೋದಕ್ಕೆ ಆಧ್ಯಾತ್ಮದ ಕಡೆ ಹೋದ್ರೇನೆ ಗೊತ್ತಾಗೋದು ನಾವು.